ನಿಶಾ ಮಿಲಿಟ್ಸ್ ಸ್ವಿಮ್ಮಿಂಗ್ ಅಕಾಡೆಮಿಯ ಎಲ್ಲ ಸದಸ್ಯರುಗಳೇ, ಕ್ರೀಡಾಸಕ್ತರೇ, ಪ್ರೀತಿಯ ಮಕ್ಕಳೇ, ಬಂಧುಗಳ ತಂದೆ, ಬಹಳ ಸಂತೋಷ. ಹಲಸೂರು ಲೇಖಿಗೆ ತಾಗಿಕೊಂಡಿರ್ತಕ್ಕಂಥ ಈ ಒಂದು ಈಜುಕೊಳ ಏನಿದೆ 1970ರಲ್ಲಿ ಸ್ಥಾಪನೆಯಾಗಿ ಹಳೆಯ ಮಾದರಿಯ ಫಿಲ್ಟ್ರೇಷನ್ ಯೂನಿಟ್, ಹಳೆಯ ಮಾದರಿಯ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿತ್ತು. ಈಗ ನಮ್ಮ ಸರ್ಕಾರ, ನಮ್ಮ ಇಲಾಖೆ ಇದರ ಹಸ್ತಾಂತರಗೊಂಡ ಮೇಲೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ 2,90,00,000 ರೂಪಾಯಿಯಲ್ಲಿ ಆ ಬಿಲ್ಡಿಂಗು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅನ್ನ ಪುನರುಜ್ಜೀವಗೊಳಿಸುವಂತಹ ಕೆಲಸವನ್ನು ಮಾಡಿ ಬೆಂಗಳೂರಿನ ನಮ್ಮ ಭವಿಷ್ಯದ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ನಾವಿವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ರೋಷನ್ ಬೇಗ್ ಅವರ ಕನಸಿತ್ತು, ಇದು ಕೇವಲ ಮೋಜಿಗಾಗಿ, ಮನೋರಂಜನೆಗಾಗಿ ಸ್ವಿಮ್ಮಿಂಗ್ ಪೂಲ್ ಆಗಬಾರ್ದು. ಇಲ್ಲಿ ಕಲಿತಂತಹ ಮಕ್ಕಳು ನಾಳೆ ದಿವಸ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗಬೇಕು, ಮೆಡಲ್ ಗೆಲ್ಲಬೇಕು, ಚಾಂಪಿಯನ್ಸ್ ಆಗಬೇಕು ಎಂತಕ್ಕಂಥ ರೋಷನ್ ಬೇಗ್ ಅವರ ಕನಸು ಇವತ್ತು ನನಸಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕಾರಣ. ನಮ್ಮ ಇಲಾಖೆಯಲ್ಲಿ ನಾನು ಮಂತ್ರಿಯಾಗಿ ಬಂದ ಮೇಲೆ ನಾನು ತೀರ್ಮಾನ ಮಾಡಿದ್ದೇನೆ, ನಮ್ಮ ಇಲಾಖೆಯ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನ ನಾವೇ ನಡೆಸ್ಕೊಂಡು ಹೋಗ್ಬೇಕು, ಯಾರಿಗೂ ಬೇರೆಯವರಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ನಮ್ಮ ಇಲಾಖೆಗೆ ಅಧಿಕ ಲಾಭವೂ ಬರುತ್ತೆ, ಮತ್ತೆ ನಮ್ಮ ಅಧಿಕಾರಿಗಳ ಕೆಲಸ ಸಿಗುತ್ತೆ. ಇದರಿಂದ ನಮ್ಮ ಅಧಿಕಾರಿಗಳ ಕೆಲಸನೇ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಇಲಾಖೆಯಿಂದೇ ಸ್ವಿಮ್ಮಿಂಗ್ ಪೂಲ್ ಅನ್ನ ನಡೆಸಬೇಕು ಇರ್ತಕ್ಕಂಥ ತೀರ್ಮಾನವನ್ನ ಮಾಡಿ ಇವತ್ತು ಬೆಂಗಳೂರಿನ ಈ ಸ್ವಿಮ್ಮಿಂಗ್ ಪೂಲಿಗೆ ಮಾತ್ರ ನಾವು ವಿನಾಯಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನ ನಾವೇ ನಡೆಸ್ಕೊಂಡು ಬಂದಿದ್ರೆ ಇಡೀ ಕರ್ನಾಟಕದ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನು ನಾವು ಇಲಾಖೆಯ ವತಿಯಿಂದ ನಡೆಸ್ತಾ ಇದ್ರೆ ಈ ಕೆನ್ಸಿಂಗ್ಟನ್ ಸ್ವಿಮ್ಮಿಂಗ್ ಪೂಲ್ಗೆ ಮಾತ್ರ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸ್ವಿಮ್ಮರ್ ಆಗಿ ಒಲಿಂಪಿಯನ್ ಆಗಿರ್ತಕ್ಕಂಥ ನಿಶಾ ಮಿಲಿಟ್ಸ್ ಅವರಿಗೆ ಇಲ್ಲಿ ಅವರಂತೆ ಬಾಕಿಯವರನ್ನ ತಯಾರು ಮಾಡತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಇದಕ್ಕೆ ರೋಷನ್ ಬೇಗ್ ಸಾಹೇಬರ ಬಹಳ ದೊಡ್ಡ ಒತ್ತಡ ಇತ್ತು. ಅವರ ಒತ್ತಡಕ್ಕೆ ನಾನು ಯಾರ ಒತ್ತಡಕ್ಕೂ ಮಣಿದಿಲ್ಲ.